ಜನರಿಗೆ ಅವರು 12 ವರ್ಷದ ಸಾಧನೆ 12 ವರ್ಷದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ 40 ವರ್ಷದ ಸಾಧನೆ ಕೇಳಿದ್ದೀವಿ ನಾವು. ನೀವು ನಮಗೆ ಇಬ್ರಾಹಿಂಪುರ ಬ್ರಿಡ್ಜ್ ಹೇಳಿದ್ರಿ, ಇಬ್ರಾಹಿಂಪುರ ಬ್ರಿಡ್ಜ್ ನೋಡಂತ ಹೇಳ್ರಿ ಅವನಿಗೆ ಅಂತ ಹೇಳಿದ್ರಿ. ಬಿಜಾಪುರ ನಗರ ಸುತ್ತಲ್ಲ 4 ಸರ್ಕಲ್ ಆಗ್ಯದಾವ ಬೈಪಾಸ್ ಅಂತ ಹೇಳಿದ್ರಿ. 40 ವರ್ಷದ ಸಾಧನೆನಾ ಇದು ನಮಗೆ ತೋರಿಸ್ತಾರೆ ನೀವು? ಹಿಂದಕ್ಕೆ ನಾವು ಸಣ್ಣವರಿದ್ದಾಗ ಹಳ್ಳ್ಯಾಗ ಡಬ್ಬ ಹೊತ್ಕೊಂಡು ಬರ್ತಿರು, ಗರ್ದಿ ಗಮ್ಮತ್ತ ನೋಡು, ಶಾರ್ ಬಂಬೈ ನೋಡು, ಹೇಮಾಮಾಲಿ ಬಂದಾಳ ನೋಡು, ನರಗೀಸ್ ಬಂದಾನ ನೋಡು, ಧರ್ಮೇಂದ್ರ ಬಂದಾನ ನೋಡು, ಹಂಗ ಗರ್ದಿ ಗಮ್ಮತ್ ತೋರಿಸ್ತಾ ಇದ್ದೀರಿ ನಮ್ಗ. ಇಬ್ರಾಹಿಂಪುರ ಬ್ರಿಡ್ಜ್ ತೋರಿಸಿ ನೀವು ಹಾರಿಸಿ ಮಾತಾಡೋದು ಬಿಡ್ರಿ. ನೀವೇನು ನಮ್ಗಿಂತೂ ಭಾಳ ಭಾರಿ ಅಲ್ಲ. ನಮ್ಮ ಜೊತೆನೆ ಜನತಾ ಪಾರ್ಟಿಯಾಗಿದ್ದವರು, ಜನತಾ ದಳದಾಗಿದ್ದವರು, ಇವತ್ತೇನೋ ಕೋಟಾದಾಗ ಹೋಗಿ ನೀವು MP ಆಗಿರಿ. ಹಾರಿಸಿ ಮಾತಾಡಿ ಏಕವಚನ ಮಾತಾಡೋದು ಅವೆಲ್ಲ ಬಿಟ್ಬಿಡ್ರಿ ನೀವು. ನಿಮ್ಗೆ ಅರುಮುರು ಹಿಡಿದು ಬಿಟ್ಟದ, ಈಗ ಅಧಿಕಾರ ಹೋಗ್ಬಿಟ್ಟದ. ನಿಮ್ಗೆ ಮಂತ್ರಿ ಆಗ್ಬೇಕಂತೀರಿ, ಮುಖ್ಯಮಂತ್ರಿ ಆಗ್ಬೇಕಂತೀರಿ, ಅರುಮುರು ಹಿಡೋದ ನಿಮ್ಗೆ. ಬೇರೆದವ್ರಿಗೂ ಗೌರವ ಇಟ್ಕೊಂಡು ಮಾತಾಡ್ರಿ. ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ನಮ್ಗೆ. ನಾವು 10 ಸಲ ಹೇಳಿದ್ದೀನಿ ಮುತ್ಸದ್ದಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ. ಆದ್ರೆ ಈಗ ನೀವು ಪೂರ ದಾರಿ ಬಿಡ್ತಾ ಇದ್ದೀರಿ. ಅದಕ್ಕೆ ಬಿಜೆಪಿ ಏನಾರು ಮಾಡ್ತಾರೆ ಅಂತ ಹೇಳಿ ಜನರಿಗೆ ಬೈತಾ ಇದ್ದೀರಿ, ವಿರೋಧ ಪಕ್ಷದವ್ರಿಗೆ. ನಿಮ್ಗೆ ಏನೂ ಮಾಡಲ್ಲ ಅವರು. ಅದಕ್ಕೆ ಮೋದಿ ಸಾಧನೆ ಏನೂ ಇಲ್ಲ, ಟ್ರಂಪ್ಗೆ ಹೆದರಿ ಅಲ್ಲ. ಈ ದೇಶ ಅವನತಿಯತ್ತ ಹೋಗ್ತಾ ಇದೆ, ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಶೂನ್ಯ ಇದೆ. ಇಂಥದೊಂದು ಅಣೆಕಟ್ಟಿ ಹೇಳಿ, ಇವ್ರ ಪೀರಿಯಡದಲ್ಲಿ ಒಂದು ಅಣೆಕಟ್ಟು ಓಪನಿಂಗ್ ಆಗಿ, ಅಣೆಕಟ್ಟು ಅಡಿಪಾಯ ಹಾಕಿ ಓಪನಿಂಗ್ ಆಗ್ಯದ ಅಂತ ಹೇಳಿ. ಇವ್ರ ಕಾಲದಲ್ಲಿ ಕಟ್ಟಿದ ಎಲ್ಲಾ ಬ್ರಿಡ್ಜ್ಗಳು, ಎಲ್ಲಾ ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಿದ್ದು ಹೋಗಿದಾವೆ. ರಾಮ ಮಂದಿರ ಸೋರಾಗತ್ತೈತಿ. ಸಂಸತ್ ಭವನ ಹೊಸದು 22,000 ಕೋಟಿ ಖರ್ಚು ಮಾಡಿ ಕಟ್ಟಿಸಿದ್ರಿ. ಅದ್ರ ಅವಶ್ಯಕತೆನೇ ಇರಲಿಲ್ಲ. ನೀವು ಯಾವ ಸಂಸತ್ ಭವನಕ್ಕೆ ಬಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋಗಿದ್ರಿ, ಆ ಸಂಸತ್ ಭವನ ಇವತ್ತ ಹಾಳು ಕೋಟಿ ಮಾಡಿದಿರಿ. 22,000 ಕೋಟಿ, ಅದು ಕರೋನಾದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದ್ದಾಗ ಅಂತರ ಕಟ್ಟಿ ನೀವು ತೆಗೆದ್ರಿ, ಅದು ಸೋರ್ತಾ ಇದೆ. ನಿಮ್ದು ಯಾವುದೊಂದು ಸಾಧನೆ? ನಮ್ಮ ಡಾಕ್ಟರ್ ರವಿ ಬರದಾರು ಎರಡು ಮಾತಾಡ್ತಾರೆ. RSS ಹುಟ್ಟಿದ್ದು ನೋಡ್ರಿ, ಅದು ಏನಪ್ಪಾ ಅಂತಂದ್ರೆ ಸುಮಾರು 100 ವರ್ಷ ಆಗಿರ್ಬೇಕದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾರೆ. ಅದು ಏನು ಆಕ್ಚುಲಿ ಏನಾಗಿದೆ ಅಂದ್ರೆ, ಅದು ಹುಟ್ಟಿದ್ದೇ ಅದು ಕೆಲವು ಜನಗಳು, ಕೆಲವೇ ಪರ್ಸೆಂಟೇಜ್ ಜನರ, ಉಚ್ಚ ಜಾತಿಯವರ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಭವಿಷ್ಯದ ಸಲುವಾಗಿ ಶೂದ್ರರನ್ನ ಬಳಸಿಕೊಂಡು ಇವರ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಪ್ರಗತಿಗಾಗಿ ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಅದಕ್ಕೆ ಏನಾಗಿದೆ ಅಂದ್ರೆ, ಯಾವಾಗಲೂ ಕೂಡ ಅವರು ಯಾವುದೇ ಒಂದು ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಂಗಿಲ್ಲ. ಅವರು ಯಾವುದೇ ಒಂದು ರೈತರದ್ದು ಒಂದು ಏನೋ ಒಂದು ಸಮಸ್ಯೆ ಬಂದಾಗ ಭಾಗವಹಿಸಂಗಿಲ್ಲ. ಇಲ್ಲಿ ಮೊನ್ನೆ ನೀಟ್ ಹಗರಣ ಆಯ್ತು, ಇಷ್ಟೊಂದು ನೀಟ್ ಲೀಕ್ ಆಯ್ತು, ಒಂದಿನ ಎಲ್ಲೂ ಏನಾಗಿಲ್ಲ. ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವರು ಸಮಸ್ಯೆ ಬಂದಾಗ ಕೂಡ ಯಾವತ್ತೂ ಕೂಡ ಅವರು ಬೀದಿಗಿಳಿದು ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಸಹಿತ ಬರೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಇವರೇನೋ ದೇಶಭಕ್ತಿ ಸಂಘಟನೆ ಅಂತಾರೆ. ದೇಶಭಕ್ತಿ ಅಂದ್ರೆ ಏನ್ರಿ? ಕಾನೂನು ಪ್ರಕಾರ ಮಾತಾಡೋದು. ನಾವು ಕಾನೂನು ಪ್ರಕಾರ ಮಾತಾಡ್ತೀವಿ. ದೇಶಭಕ್ತಿ, ದೇಶ ಅಂದ್ರೆ ಮೊದಲು ನಮ್ಮ ದೇಶದ ಧ್ವಜ ಇರ್ಬೇಕು ಮುಂದೆ. ನೀವೇನಾರ ದೇಶಭಕ್ತಿ ಪಾಠ ಹೇಳ್ಬೇಕಂದ್ರೆ ಆ ಧ್ವಜಕ್ಕೆ ಗೌರವ ಕೊಡಬೇಕು. ನಮ್ಮ ದೇಶದ ಧ್ವಜಕ್ಕೆ ಗೌರವ ಕೊಡಬೇಕು. ನಮ್ಮ ರಾಷ್ಟ್ರ ಗೀತೆಗೆ ಗೌರವ ಕೊಡಬೇಕು. ನಮ್ಮ ರಾಷ್ಟ್ರ ಒಂದು ನಾಯಕರಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು. ಇದನ್ನ ಗೌರವ ಕೊಡೋದು ಕಲಿಸಿದ್ರೆ ಇದಕ್ಕೆ ದೇಶಭಕ್ತಿ ಅಂತಾರೆ. ಇದನ್ನ ಬಿಟ್ಟು ನೀವೇನ್ ಮಾಡಿರಿ? 100 ವರ್ಷ ತನಕ ನೀವೇನ್ ಮಾಡಿರಿ ಹೇಳಿ? ಬರೀ ದ್ವೇಷಭಕ್ತಿಯನ್ನು ಮಾಡಿರಿ. ದ್ವೇಷಭಕ್ತಿಯನ್ನು ಮಾಡಿದ್ರೆ ನಾವು ದ್ವೇಷವನ್ನು ಹುಟ್ಟಾಕ್ತಕ್ಕಂಥ ಸಮಾಜದಲ್ಲಿ ದ್ವೇಷವನ್ನು ಹುಟ್ಟಾಕ್ತಕ್ಕಂಥ ಈ ಶೂದ್ರರನ್ನ ಬಳಸಿಕೊಂಡು ಈ ಒಂದು ಸಮುದಾಯಕ್ಕೆ, ಉಚ್ಚ ಜಾತಿಯವರ ಒಂದು ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಇದೊಂದು ಸಂಸ್ಥೆ. ಬೇಕಾದ್ರೆ ನೋಡ್ರಿ, ನೀವು ಆನ್ ರೆಕಾರ್ಡ್ ಹೇಳ್ತೀನಿ ನಾನು, ಇದನ್ನು ಆನ್ ರೆಕಾರ್ಡ್ ಇದೆ. ಈಗ ಕೂಡ ಮೋದಿಯವ್ರ ಸರ್ಕಾರ ಸುಮಾರು 12 ವರ್ಷದಿಂದ ಇದೆ. ನಾಮಿನೇಟೆಡ್ ಸೀಟ್ಗಳು ರಾಜ್ಯಸಭಾ ಹಿಡ್ಕೊಂಡು ಯಾವುದೇ ಒಂದು ನಾಮಿನೇಟೆಡ್ ಸೀಟ್ ಹೈಯೆಸ್ಟ್ ನಂಬರ್ ಯಾವ ಒಂದು ಸಮುದಾಯ ಪಡಿತಾ ಇದೆ ಅಂತಕ್ಕಂಥ ನೋಡಿ, ನೀವು ಲೆಕ್ಕ ತೆಗೆದು ನೋಡ್ರಿ. ಹಿಂಗಿದೆ. ಹಿಂಗಾಗಿ ಏನದಲ್ಲ, ಇದನ್ನ ಜನಸಾಮಾನ್ಯರನ್ನ, ಶೂದ್ರರನ್ನ ಬಳಸಿಕೊಂಡು ಅವ್ರನ್ನ ಬೆಳೆದಾಡಲಿಕ್ಕೆ ಹಚ್ಚಿ ಈ ದೇಶದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯವನ್ನು ಕದಡ್ತಕ್ಕಂಥ ಈ ಒಂದು ಸಂಸ್ಥೆ. ಈಗ ಹೇಳಿದ್ರು ಇವ್ರು ಎಲ್ಲೆಲ್ಲೋ ಸಂಸ್ಥೆಗಳದಾವು, ಅವ್ರು ಏನೋ ದ್ವೇಷಭಕ್ತಿ ಇದು ಮಾಡ್ತಾರೆ, ಏನ್ರಿ ಟ್ರೈನಿಂಗ್ ಕೊಡ್ತಾರೆ, ಅದು ಕೊಡ್ತಾರೆ. ಬೇಕಲ್ಲ ಒಂದು. ಯಾಕೆ ನೀವು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ನಿಮ್ಗೆ ಯಾಕೆ ಒಪ್ತಾ ಇಲ್ಲ? ಯಾಕೆ ದಲಿತರು ಬರೆದಿರ್ತಕ್ಕಂಥ ಸಂವಿಧಾನ ನಾವು ಬರೋದಿಲ್ಲ ಅಂತೀರಿ? ಹೆಂಗೆ ನೀವು ಮನುವಾದವನ್ನ ಆಚರಣೆ ಮಾಡ್ತಾ ಇದ್ದೀರಿ?
ನಮಗೆ ಯಾರೋ ಕಾನೂನು ನಾವು ಯಾವ ಹೇಳ್ತಾನೆ ಅವ್ರು ಅಪ್ ಮಾಡೋಕ್ಕಾಗಿಲ್ಲ ಇವ್ರು ಅಪ್ ಮಾಡೋಕ್ಕಾಗಿಲ್ಲ. ಅರೆ ಒಬ್ಬ ಸಂಸತ್ ಸದಸ್ಯನಾಗಿ ನೀನು ಅಂಬೇಡ್ಕರ್ ಅವರು ಬರ್ದಿದ್ದಕ್ಕಾಗಿ ನೀವು ಸಂಸತ್ ಸದಸ್ಯನಾಗಿರಿ. ಮೊದಲ ನೆನಪಿಡುವರಿ, ಅಂಬೇಡ್ಕರ್ ಜಿ ಅವರು ಬರ್ದಿರ್ತಕ್ಕಂಥ ಸಂಸತ್ ಅದರಿಂದ ನೀವು ಸಂಸತ್. ಇಲ್ಲಾಂದ್ರೆ ನೀವು ಎಲ್ಲಿರ್ತೀರಿ ಯಾರಿಗೊತ್ತ, ಎಲ್ಲಿರ್ತೀರಿ ನೆನಪು ಮಾಡ್ಕೋಬೇಕು ಫಸ್ಟ್. ಹಂಗಾಗಿ ಕಾನೂನಿಗೆ ಗೌರವ ಕೊಡಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು. ಅಕಸ್ಮಾತ್ ಈ ಬಿಜೆಪಿ ಅವರು RSS ನವರು ಕಾನೂನಿಗೆ ಗೌರವ ಕೊಡೋದೇ ಆಗಿತ್ತಂದ್ರೆ ನೇರವಾಗಿ ಅವ್ರು ರಿಜಿಸ್ಟರ್ ಮಾಡ್ತೀನಿ. ಅವರು ಮಾಡೋದಿಲ್ಲ, ಎಲ್ಲಾನು ಏನಂದ್ರೆ ಭೂಗತವಾಗಿ ಮಾಡ್ಬೇಕಂತ ಅವ್ರ ಉದ್ದೇಶ ಇದೆ. ಅವರು ಏನು ಅವ್ರ ಚಟುವಟಿಕೆಗಳನ್ನ ಭೂಗತವಾಗಿ ಮಾಡ್ಬೇಕಂತಾರ ಅವರು. ಅದರ ಉದ್ದೇಶದಿಂದ ಅವ್ರು ಯಾವುದೂ ರಿಜಿಸ್ಟರ್ ಮಾಡ್ತಾ ಇಲ್ಲ. ಹೀಗಾಗಿ ಈಗೇನು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಗೃಹ ಸಚಿವರು ಏನು ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಏನು ಹೇಳ್ತಾ ಇದ್ದಾರೆ ಅದು ಸತ್ಯವಾಗಿದೆ, ಕರೆಕ್ಟ್ ಆಗಿದೆ. RSS ಅವರು ಸತ್ಯವಾಗಿದ್ರಂದ್ರೆ, ಈ ದೇಶದ ಪರವಾಗಿದ್ರಂದ್ರೆ, ನೀವು ಒಬ್ಬ ದಲಿತ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಬರಬಾರ್ದು ಅನ್ನುವಂಥ ನಿಮ್ದು ಮನುವಾದ ನಿಮ್ಮ ತಲೆಯೊಳಗೆ ಇರಲಿಲ್ಲ ಅಂದ್ರೆ ಮೊದಲ ನೀವು ರಿಜಿಸ್ಟರ್ ಮಾಡಬೇಕು. ಇದನ್ನ ನೀವು ಇದು ನೋಡ್ಬೇಕಾಗಿದೆ ನಾವು. ಹೀಗಾಗಿ ಈ RSS ಅಂತಕ್ಕಂಥದ್ದು ಮುಂದಿನ ದಿನಮಾನಲ್ಲಾದರೂ ಜನರಿಗೆ ಸತ್ಯವನ್ನೇ ಹೇಳಬೇಕು, ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಏನಾದರೂ ದೇಶ ಸೇವೆ ಮಾಡೋ ಉದ್ದೇಶ ಇದ್ರೆ ಇವೆಲ್ಲ ಇಲ್ಲಪ್ಪ, ಈ ದೇಶದ ಪರವಾಗಿ ಏನೂ ಇಲ್ಲ ಅಂದಮೇಲೆ ಇದು ಹೆಂಗೆ ದೇಶಭಕ್ತಿ ಸಂಘಟನೆ ಆಗ್ತದ್ರಿ? ಹೇಳ್ರಿ, ಆನ್ ರೆಕಾರ್ಡ್ ಹೇಳ್ರಿ. ಸುಮ್ಮನೆ ಅವ್ರು ಬಾಯಿ ಹಾರಿಕೆ ಬೊಮ್ಮಾಯಿ ಸುಮ್ಮನೆ ಬಾಯಿ ಅದ್ಯಾಕೆ ರಿಜಿಸ್ಟರ್ ಮಾಡ್ಬೇಕು, ಇದ್ಯಾಕೆ ರಿಜಿಸ್ಟರ್. ನಿನ್ನೆ ಒಬ್ರು ಮೊನ್ನೆ ಒಂದಿಷ್ಟು ಜನ ಮುಸ್ಲಿಂ ಸಂಘಟನೆಗಳು ಹೇಳುದು, ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸ್ರಿ, ಅದನ್ನ ಯಾರು ಹಿಡಿತಾರೋ ಅವ್ರಿಗೆ ಯಾರು ಇದು ಹತ್ಯೆ ಮಾಡ್ತಾರೋ ಅದನ್ನ ಶಿಕ್ಷೆ ಕೊಡ್ರಿ ಅಂತ ಹೇಳಿದ್ರೆ ಅದನ್ನೇಕೆ ನಾವು ಮಾಡ್ಬೇಕು, ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಏನು, ಇವ್ರಿಗೆ ಶಾಂತಿ ಬೇಕಾಗಿಲ್ಲ, ಸಾಮರಸ್ಯ ಬೇಕಾಗಿಲ್ಲ. ಸುಮ್ಮನೆ ಈ ಗೋವಿನ ಹೆಸರಿನಲ್ಲಿ ಒಂದಿಟ್ಟು ರಾಜಕೀಯ ಮಾಡೋನು, ಹಿಂದೂ ಮುಸ್ಲಿಂ ರಾಜಕೀಯ ಮಾಡೋನು, ರಾಜಕೀಯ ಮಾಡೋ ಸಲುವಾಗಿ ಅವ್ರ ಟಾಪಿಕ್ ಬಂದಾಗ್ಬಿಡ್ತಾವ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿಬಿಟ್ರೆ ಇವರೆಲ್ಲರೂ ಗೋ ಕಡಿದ್ರೆ ಬಂದ್ ಮಾಡಿದ್ರೆ ಕಾನೂನು ಪ್ರಕಾರ ಬಂದ್ ಮಾಡಿಸಿದ್ರೆ ಇವ್ರ ಪಾಲಿಟಿಕ್ಸ್ ಬಂದ್ ಆಗ್ತೈತಿ. BJP RSS ನವ್ರು ಪಾಲಿಟಿಕ್ಸ್ ರಾಜಕೀಯ ಬಂದ್ ಆಗ್ತೈತಿ. ಹಂಗಾಗಿ ಈ RSS ಅಂತಕ್ಕಂಥದ್ದು ಯಾವುದೇ ಒಂದು ಶೂದ್ರರನ್ನ ಬಳಸ್ಕೊಂಡಂಥದ್ದು ಇಲ್ಲಿವರೆಗೂ ಕೂಡ ಯಾರೇ ಒಬ್ಬರು ಶೂದ್ರರನ್ನ ಅವರು RSS ಮುಖ್ಯಸ್ಥರನ್ನ ಮಾಡಿಲ್ಲ. ನೋಡ್ಕೊಳ್ಳಿ ನೀವು, ಅದು ಇರೋದೇ ಅದಕ್ಕೆ. ಅದು ಕೆಲವು ಪರ್ಸೆಂಟೇಜ್ ಜನರ ಸಲುವಾಗಿನೇ ಒಂದು ನಿರಂತರವಾಗಿ 100 ವರ್ಷದಿಂದ ಕೆಲಸ ಮಾಡ್ತದೆ. ಮುಂದಿನ 100 ವರ್ಷ ಮಾಡಿದ್ರು ಸಹಿತ ಇದನ್ನೇ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸಚಿವರು ಮತ್ತೆ ಆದೇಶ ಮಾಡಬಹುದಲ್ಲ, ಕೈಯಾಗ ಅಧಿಕಾರ ಅದಲ್ಲ, ನಿಷೇಧ ಮಾಡಿಲ್ಲ ಸರ್ಕಾರ, ನಿಮ್ದೇ ಇದೆ. ಆಯ್ತ್ರಿ, ಮಾಡ್ತಾರೆ. ಅದು ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಅವಕಾಶ ಕೊಟ್ಟು ಮಾಡ್ತಾರೆ. ಅಧಿಕಾರಕ್ಕೆ ಬಂದ ನೀವು ರಾಜ್ಯದೊಳಗೆ ಅಧಿಕಾರಕ್ಕೆ ಬಂದ ಎಷ್ಟು ವರ್ಷ ಆಯ್ತು? ಬಂದ ತಕ್ಷಣ ಮಾಡ್ಬೇಕಂತಿಲ್ಲ. ಅವ್ರು ಗೃಹ ಮಂತ್ರಿ ಆಗಿ ಒಂದು ವಾರ ಆಗ್ಯಾರ. ಆದೇಶ ಮಾಡ್ರಿ, ಬಾಯಿಲೆ ಮಾಡೇ ಮಾಡ್ತಾರೆ, ಆದೇಶನೂ ಮಾಡ್ತಾರೆ. ಇವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿದ್ರೆ ಬ್ಯಾನು ಮಾಡ್ತಾರೆ. ಅಧಿಕಾರ ಅದಲ್ರಿ, ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿದ್ರೆ ಬ್ಯಾನು ಮಾಡ್ತಾರೆ. ಬರೀ ಆದೇಶ ಅಲ್ಲ, ಯಾವಾಗ ಅಲ್ಲ ನೀವು ಪಕ್ಷದಾಗ ಹೇಳ್ರಿ, ಯಾವಾಗ ಮಾಡ್ತಾರ? ಪ್ರಮಾಣ ಚಂದ ತಗೊಂಡೊಂದು ವಾರ ಆಗಿಲ್ಲ, ಈಗ ಮಾಡೇಬೇಕ ಬಂದ್ ಕೂಡಲೇ ಅವಕಾಶ ಕೊಡ್ತಾ ಇದ್ದಾರೆ. ಘೋಷಣೆ ಅವ್ರು ಮಾಡಿಸ್ರಿ. ಅಲ್ಲ ಇದು ಭಾಷಿ ಸಾಹೇಬ್ರು ಏನ್ ಹೇಳ್ಯಾರ, ಅವರು ನನಗೆ ವಿವರಣೆ ಕೊಡಿ, ನಾನು ನಿಮ್ಗೆ ಕೇಶವ ಕೃಪಾಕ್ಕೆ ಬರ್ತೀನಿ, ಬರ್ರಿ ಅಂತ ಹೇಳ್ಯಾರ. ಮೌಖಿಕವಾಗಿ ಕೊಟ್ಟಿದಾರ. ಈಗ ಅವ್ರು ಮೌಖಿಕವಾಗಿ ಹೇಳಿದ್ದಾರೆ, ಲಿಖಿತವಾಗಿ ಕೊಡ್ತಾರೆ. ಅದು ಕೇಳಿಲ್ಲ ಅವ್ರಂದ್ರೆ ಬ್ಯಾನು ಮಾಡ್ತಾರೆ. ನಿಮ್ದೇ CM ನಮಸ್ತೆ ಸದಾ ವತ್ಸಲೆ ಸದನದೊಳಗೆ ನಿಂತ್ಕೊಂಡು ಹೇಳ್ತಾರೆ. ಇವತ್ತಿನ ಏನ್ DK ಶಿವಕುಮಾರ್ ಅವರು ಅದಾರಲ್ಲ, ನಮಸ್ತೆ ಸದಾ RSS ಗೀತೆ DK ಅವ್ರು ಹೇಳ್ಯಾರ. ಸರ್ ಅದು ಹೇಳಿದ್ದು ಅವ್ರು ವ್ಯಂಗ್ಯವಾಗಿ ಹೇಳಿದ್ದು. ನೀವು ಈ ತರ ಹೇಳ್ತಿರಪ್ಪ ಮಾಡು, ಇಲ್ಲ ಅಭಿಮಾನದಿಂದ ಹೇಳಿದ್ದಲ್ಲ. ಅವ್ರು ನೀವು ಈ ತರ ಹೇಳ್ತೀರಿ, ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದಾರೆ. ಸದಾ ವತ್ಸಲೆ ಸರ್ವೇ ಜನ ಹೇಳ್ತಿರಲ್ಲ, ಇದು ನೀವು ನಡೀರಿ ಅಂತ ಹೇಳಿದಾರೆ. ಅದು ಅವ್ರ ಹಾಡು ಅವ್ರಿಗೆ ಕೇಳಿಸಿದಾರ. ಅವ್ರು ಹೇಳಿ, ಈಗ ಅವ್ರು ಹೇಳಿರೋದನ್ನ ಸಮರ್ಥನೆ ಮಾಡ್ಕೊತೀರಿ, ಖಂಡಿಸ್ತೀರಿ? ಯಾರು ಹೇಳಿದ್ರಿ? CM ಅವ್ರು ಹೇಳಿದ್ರಲ್ಲ, ಈಗ ಹೇಳೋದಲ್ಲ ನಿಮ್ಗೆ. ಅವ್ರ ಹಾಡು ಅವ್ರಿಗೆ ಹೇಳಿ ಅವ್ರಿಗೆ ಕೇಳಿಸಿದಾರ. ಅದನ್ನ ಅಲ್ಲ, ನನಗೂ ಹಾಡಕ್ ಬರ್ತದೆ ಅಂದ್ರೆ ನನಗೂ ಬರ್ತದೆ. ಅದು ಎಲ್ಲರಿಗೂ ಬರ್ತದೆ, ಕೇಳೋದವ್ರಿಗೆ ಎಲ್ಲರಿಗೂ ಬರ್ತದೆ. ಅದೇನು ಸದಾ ವತ್ಸಲೆ ಹೇಳಕ್ಕೆ ನಾವು ಶಾಲೆ ಮರ್ತಂಗಮ ಹೇಳ್ತಿದ್ದೆವು. ಅದೇನ್ ದೊಡ್ಡ ಕೆಲಸ. ಕಣ್ಕಂಡಲ್ಲೇ ಆಡ್ತಾರ RSS ಗೀತೆನ, ಮತ್ತೆ ಅದನ್ನ ಹೆಂಗ ಸಮರ್ಥನೆ ಮಾಡ್ತಾರೆ? ಕಣ್ಕಂಡಲ್ಲೇ ಹಾಡೋದು. ಹೌದೌದು, 3 ಸರ್ತಿ 4 ಸರ್ತಿ ಆಡಿದಾರ. 1 ಸರ್ತಿ ಆದ್ರೆ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದಾರ. ನೀವು ಹಾಡಿನ ಪ್ರಕಾರ ನಡೀರಿ. ನಿಮ್ ಗೃಹ ಸಚಿವರು ಖಂಡಿಸ್ತಾರ, ನಿಮ್ CM ಪ್ರೀತಿ ಮಾಡ್ತಾರ. ಈಗ ಜಿಗಜಿಣಿಗೆ ಅವರು ಮೊನ್ನೆ ಇವ್ರು ಹೇಳಕ್ಕೆ ನೀವು ಯಾರು ಅನ್ನುವಂಥದ್ದು ನಿಮ್ಮ ಮಾತಿಗೆ ಕೈಟ್ರು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲ ಜಿಗಜಿಣಿಗೆ ಅವ್ರಿಗೆ ಹೇಳಿದ್ರಿ ನೀವು. ಹೇಳ್ತೇನೆ, ಇವ್ರು ಯಾರು ಅಂತ ಕೇಳ್ತಾ ಇದ್ದಾರೆ.
ಇವ್ರು ಯಾರು ಅಂದ್ರೆ ಇವ್ರು ನಮ್ಮ ಹತ್ರದಿಂದ ಹೋದವರು. ಒಂದು ಕೋಟಾದಾಗ, ದಲಿತ ಕೋಟಾದಾಗ ಅವಕಾಶ ಸಿಕ್ತು, ಟಿಕೆಟ್ ಸಿಕ್ತು, MLA ಆದ್ರು, MP ಆದ್ರು. ಇವ್ರೇನ್ ಭಾರಿ, ನಮ್ಗಿಂತಲೂ ಭಾರಿ ಅಲ್ಲ. ಇವರು ನಮ್ ಜೊತೆನೆ ಇದ್ದವ್ರೆ. ಇವ್ರು ಯಾರ್ಯಾರಿಗೆ ತುಳಿದಾರ, ಇವ್ರು ಯಾರ್ಯಾರಿಗೆ ಎಬ್ಸಾರ ಗೊತ್ತು ನಮಗ. ಹಲಸಂಗಿ ಪಟೇಲ್ ಅಂತವ್ರು, ಮೇತ್ರಿ ಸಿದ್ಧಗೊಂಡಪ್ಪನಂತವ್ರು, NS ಖೇಡ್ ಅಂತವ್ರಿಗೆ ತುಳಿದಾರ ಇವರು. ಅವ್ರಿಗೆ ಮುಂದೆ ಬರ್ಬಿಟ್ಟಿಲ್ಲ. ತಾವು ಅವ್ರು ಕಳ್ಸಿದ್ರು ಇವ್ರಿಗೆ ಮುಂದೆ. ಅವ್ರು ಯಾರಿಗೂ ಮುಂದೆ ತಗೊಳ್ಳಿಲ್ಲ ಇವರು. ಇವ್ರಿಗೆ ಗೊತ್ತಿಲ್ಲ ಅಂತವ್ರಿಗೆ ಯಾರು ಅಂದವ್ರು ಇವ್ರು ನಮಗನ್ನೋದೇನು ದೊಡ್ಡ ಕೆಲಸ. RSS ನವರು ನೋಂದಣಿ ಮಾಡ್ತಿಲ್ಲ. ಈಗ ಅದನ್ನ ಅಭಿವೃದ್ಧಿ ಮಾಡೋದು ಬಿಟ್ಟು ಕಾನೂನು ಸುವ್ಯವಸ್ಥೆ ಏನಾದ್ರು RSS ನವರು ತಗೊಂಡಿದ್ರೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಯಾಕೆ ನವ್ರನ್ನು ಕಾನೂನು ಸುವ್ಯವಸ್ಥೆ ಹದಗೆಡಿಸೋ ಕೆಲಸನೇ ಮಾಡ್ತಾರೆ ಗುಪ್ತವಾಗಿ, ಭೂಗರ್ಭದಾಗ. ಆಗಲ್ಲ ಹೇಳಿದ್ರಲ್ಲ, ಭೂಗತವಾಗಿ ಗಣ್ಯರ್ ಸರ್, ಅದು ನೋಂದಣಿ ಆಗಿರೋದು ಸ್ವತಂತ್ರ ಪೂರ್ವದಲ್ಲಿ. 70 ವರ್ಷ ನೀವು ದೇಶದೊಳಗೆ ಸುದೀರ್ಘಾವಧಿ ಆಡಳಿತ ನೀಡ್ರಿ. ಯಾಕೆ ನೀವು ಅದನ್ನ ನಿರ್ಬಂಧ ಇರಲಿಲ್ಲ, ನಿಷೇಧ ಇರಲಿಲ್ಲ? ಸರ್ ಬುಸಿ ಸರ್, ನೋಂದಣಿ ಆಗಿಲ್ಲದ 70 ವರ್ಷದಿಂದ. ಹೌದ್ರಿ, ನೀವ್ಯಾಕೆ ಇಷ್ಟು ವರ್ಷ ಆಳಿತಲ್ರಿ ಕಾಂಗ್ರೆಸ್ ಸರ್ಕಾರ? ಎಲ್ಲ ಏಕಾಲಕ್ಕೆ ಆಗಲ್ಲ, ಆಯಾ ಕಾಲಕ್ಕೆ ಆಗ್ತಿರ್ತಾವ. ಇನ್ನ ಯಾವಾಗ ಮಾಡೋರು? ಈಗ ಮಾಡ್ತಾರ, ಪುರುಷತಿ ಮಾಡ್ರಿ. ಬ್ಯಾನ್ ಅಂದ್ರೆ ಬ್ಯಾನ್ ಮಾಡಿಸ್ಬೇಕಂತದ. ಇಲ್ಲ, ಉದ್ದೇಶ ಬ್ಯಾನ್ ಮಾಡ್ಬೇಕಾಗಿದ್ದಲ್ಲ. ನಿಮ್ಮ ಕಾಂಗ್ರೆಸ್ ಅಲ್ಲೂ ಕೂಡ RSS ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಕಾಂಗ್ರೆಸ್ ಅವ್ರಿಗೆ ಪ್ರಚೋದನೆ ಮಾಡಿ ಅದನ್ನ ಬ್ಯಾನ್ ನಿಮ್ಮ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲೂ RSS ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಅವ್ರು ನಿಮ್ಗೆ ಚಾಲೆಂಜ್ ಹಾಕ್ಯಾರ, ತಾಕತ್ತಿದ್ರೆ ಮಾಡಿ ನೋಡ್ರಿ. ಮಾಡ್ತಾರೆ, ತಾಕತ್ ತೋರಿಸ್ತಾರೆ. ಉಳಿದವ್ರಂಗಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಶಕ್ತಿ ತೋರಿಸ್ತಾರೆ. ಸಂವಿಧಾನಕ್ಕಿಂತಲೂ ಯಾರು ದೊಡ್ಡವರಲ್ಲ. ತಂದೆಗೆ ಆಲಾರ್ದವ್ರು ನಿಮ್ಗೇನ್ ಹಾಕ್ಯಾರ ಚಾಲೆಂಜ್ ಹಾಕ್ಯಾರ ಅವರು. ತಂದೆಗೆ ಆಗಲಿಕ್ಕಿಲ್ಲ, ಆದ್ರೆ ಬಾಬಾ ಸಾಹೇಬ್ ಬರೋ ಸಂವಿಧಾನ ಶಕ್ತಿ ಇದೆ, ಪ್ರಿಯಾಂಕಾ ಖರ್ಗೆ ಶಕ್ತಿ ಇತ್ತಲ್ರಿ. ಇಷ್ಟ ದಿನ ಶಕ್ತಿನೇ ಇತ್ತಲ್ಲ, ಇಷ್ಟ ದಿನ ಇರ್ಲಿಲ್ಲ. ಕಾಂಗ್ರೆಸ್ ಆಡಳಿತ ಶಕ್ತಿ ಹೋಗ್ಬಿಡ್ತದ ಹೆಂಗ? ಅದ ಹೆಂಗ್ ಹೋಗ್ತದೆ ಮತ್ತೆ ಈ ಮಾಡಲ್ಲ. ಈಗ 3 ವರ್ಷ ಆಡಳಿತ ಇತ್ತು, ಹಿಂದಿನ 2 ವರ್ಷ 2 ನಿಮ್ ಉದ್ದೇಶ ಹೇಳದಲ್ಲ ಆಗಲೇ. ನಮ್ಮ ಉದ್ದೇಶ ಬಿಜೆಪಿ ಚಾಲೆಂಜ್ ಹಾಕ್ಯಾರ ಅದನ್ನ. ಅದೇ ನಾವು ಚಾಲೆಂಜ್ ತಗೊಂಡಿವಿ ಅದನ್ನ. ಯಾವಾಗ ಹೇಳ್ರಿ? ಬಿಡುದಿಲ್ಲ, ನಾವು ಹೋರಾಟ ಮಾಡ್ತೀವಿ. ಅದು ಬ್ಯಾನ್ ಮಾಡ್ತಾನ. ಟೀಕೆ ಮಾಡ್ತಾರೆ, ಅದನ್ನ ಏನಾದ್ರು ಮಾಡಿ ತೋರಿಸ್ರಿ. ಮಾಡಿ ತೋರಿಸ್ತೀವಿ ನೋಡ್ರಿ. ನಿಮ್ಗೂ ಪ್ರಚಾರ ಚುನಾವಣೆ ನೋಡ್ರಿ ಸರ, ಸುಮಾರು ವಿಡಿಯೋ ಕಾಂಗ್ರೆಸ್ ಲೀಡರ್ಗಳ ಸುಮಾರು ವಿಡಿಯೋ ಬಂದಾವು. ಅವರು ಚಡ್ಡಿ ಹಾಕೊಂಡ್ ಅವ್ರಿಗೆ RSS ಕಾರ್ಯಕ್ರಮ ಪಥಸಂಚಲನೆ ಮಾಡ್ಯಾರ. ತಮ್ಮ ಸ್ಕೂಲ್ ಮೈದಾನಗಳನ್ನ ಅಲ್ಲಿ ಮಾಡಾಕ ಅವ್ರು ಕೊಟ್ಟಾರ. ಕಾಂಗ್ರೆಸ್ನವರೇ ತಮ್ಮ ಸ್ಕೂಲ್ ಮೈದಾನ ಕೊಟ್ಟಾರ. ರಾಹುಲ್ ಗಾಂಧಿ ಒಂದ್ ಸರಿ ಹೇಳ್ಯಾರ, ವಿ ಹ್ಯಾವ್ 50% RSS ಪೀಪಲ್ ಇನ್ ಕಾಂಗ್ರೆಸ್ ಅನ್ನುವಂತ ಓಪನ್ ಹೇಳಕ್ರ. ಮತ್ತೆ ಬ್ಯಾನ್ ಯಾರು ಮಾಡಬೇಕು? 100 ಸತ್ಯ. ಆದ್ರೆ ಪ್ರಿಯಾಂಕಾ ಖರ್ಗೆನಲ್ಲಿ RSS ಇಲ್ಲ. ನೀವು ಕಾಂಗ್ರೆಸ್ ಒಳಗೇನಿದೆಯಲ್ಲ, ಪ್ರಿಯಾಂಕಾ ಖರ್ಗೆ ಏನಿದಾರಲ್ಲ ಅಲ್ಲಿ RSS ಇಲ್ಲ. ಕಾಂಗ್ರೆಸ್ ಅಲ್ಲ. RSS ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ. ಎಂತ ಪ್ರಶ್ನೆ ಇದೆ? ಮತ್ತೆ RSS ಇಲ್ಲ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಲ್ಲ ಅಂದ್ರೆ ಅಲ್ಲ. ಪ್ರಶ್ನೆ ಇರೋದು ಇಡೀ ಕಾಂಗ್ರೆಸ್ಗೆ. ಕಾಂಗ್ರೆಸ್ ನಲ್ಲೇ ಒಳಗೆ ಇಟ್ಕೊಂಡ್ರಿ, ಹೊರಗಡೆ ಏನ್ ಬ್ಯಾನ್ ಮಾಡ್ತೀರಿ? ಏನಾಗಿದೆ ದೇಶದ ಪರಿಸ್ಥಿತಿ? ದೇಶದಲ್ರಿ ಕಾಂಗ್ರೆಸ್ ಕೇಳ್ರಿ, ಸುಮ್ಮನೆ ಕಾಂಗ್ರೆಸ್ ಹೇಳ್ತೀನಿ ಕೇಳ್ರಿ. ಕಾಂಗ್ರೆಸ್ ಅಲ್ಲಿ ಅದೇ ಹೇಳ್ತೀನಿ ಕೇಳಪ್ಪ. ಕಾಂಗ್ರೆಸ್ RSS ಸೇರ್ಯದ, ಬಿಜೆಪಿ ಕಾಂಗ್ರೆಸ್ ಸೇರ್ಯದ. ಅವಕಾಶಕ್ಕೋಸ್ಕರ ಬಹಳ ಜನ ಅಲ್ಲಿ ಹೋಗಿ ಸೇರ್ಯಾರ, ಅವಕಾಶಕ್ಕೋಸ್ಕರ ಜನ ಇಲ್ಲಿ ಬಂದು ಸೇರ್ಯಾರ. ಎಲ್ಲ ಕಲಸು ಮೇಲೋಗರ ಆಗ್ಯಾವ ಎಲ್ಲ. ಮತ್ತ ಅದು ತೆಗೆಯೋದು ಯಾವಾಗ ಅಂತ ಏನಿಲ್ಲ, ತಾನೇ ಹೋಗ್ತದ. ತಾನೇ ಹೋಗ್ತದ. ಮತ್ತೆ ಇಲ್ಲಿ ಒಂದ್ ಕಡೆ ತಾನೇ ಮಾಡ್ಕೊಂಡ್ ತಗೋಬೇಕು ಹೋರಾಟನ. RSS ವಿರುದ್ಧ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅಷ್ಟೇ ಮಾಡ್ಬೇಕು. ಕಾಂಗ್ರೆಸ್ ಅವ್ರು ಯಾರು ಮಾಡಂಗಿಲ್ಲ. ಒಬ್ರು ದನಿ ಎತ್ತುದಿಲ್ಲ. ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ದಾರಲ್ವ, ಅದೇ ಒಬ್ರೇ ಮಾಡ್ಬೇಕು. ಯಾರೊಬ್ರು ದನಿ ಎತ್ತುದಿಲ್ಲ. MB ಪಾಟೀಲ್ ನಿನ್ನೆ ಸರಿಯಾಗಿ ಉತ್ತರ ಹೇಳಿದಾರೆ. ಸಂತೋಷ್ ಲಾಡ್ ಹೇಳಿದಾರೆ, ಏನ್ ಹೇಳಿದಾರೆ? DK ಹರಿಪ್ರಸಾದ್ ಅವ್ರು ಹೇಳಿದ್ದಾರೆ. ಗಣೇಶ್ ಸರ್, MB ಪಾಟೀಲ್ರು ನಿಷೇಧ ಮಾಡೋದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಿಷೇಧ ಹೇಳಿಲ್ಲ ಅವರು. ಅವ್ರ ಸ್ಟೇಟ್ಮೆಂಟ್ ಕೇಳ್ರಿ. ಅವ್ರು ನಿಷೇಧ ಮಾಡೋದ್ರ ಬಗ್ಗೆ ನಾನು ನಿಷೇಧ ಮಾಡಂತ ಹೇಳ್ಯಾರ ಹೇಳುದಿಲ್ಲ. ನೋಂದಣಿ ಮಾಡ್ಬೇಕು. ಈ ದೇಶದ ಕಾನೂನು ಪ್ರಕಾರ ಅದು ನನ್ ನೋಂದಣಿ ಆಗ್ಬೇಕು. ಯಾಕೆ ಆಗ್ಬಾರ್ದು? ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ ಸರಿ ಇದೆ ಅಂತ ಹೇಳಿದಾರ. ಅಲ್ರಿ, ನೋಂದಣಿ ಮಾಡಿಸ್ಕೊಳ್ಳೋ ಹಂತದಾಗ ಅದಾರ್ರಿ ಅವರು, ಹೇಳೋ ಹಂತದಾಗ ಅಲ್ಲ, ಅಧಿಕಾರದಾಗ ಅದಾರ ಅವರು. ನೋಟಿಸ್ ಇಶ್ಯೂ ಮಾಡಿ ಕಾನೂನು ಕ್ರಮ ಜರುಗಿಸೋ ಹಂತದೊಳಗ ಅದಾರ ಅವರು. ಜರುಗಿಸ್ತಾರೆ. ಹೋರಾಟಗಾರ, ಸೋಷಿಯಲ್ ಏನ್ ಸಾಮಾಜಿಕ ಸಂಘಟನೆಗಳ ಇವರು? ಯಾರು? ಈಗ MB ಪಾಟೀಲ್ರಾಗ್ಲಿ, ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ,
ಅಧಿಕಾರದಲ್ಲಿದ್ದಾರೆ. ಕ್ರಮ ಕೈಗೊಳ್ಳೋ ಹಂತದೊಳಗೆ ಕ್ರಮ ಇರೋದು. ತೆಗೆದುಕೊಳ್ಬೇಕಲ್ಲ, ಏನಾದ್ರು ಒಂದು ಉತ್ತರ ಕೊಡ್ಬೇಕಲ್ಲ. ಸರಿಯಾಗಿ ನಮ್ದು ಉತ್ತರನೂ ತಗೋರಿ, ನೀವು ಎಲ್ಲಾರು ಬರೀ ಕೇಳಿದ್ರೆ ಉತ್ತರ ನೋಡ್ರಿ, ನಿಮ್ ಉತ್ತರ ಎಲ್ಲ ಸ್ಪಷ್ಟನೇ ಇದೆ. ಎಲ್ಲಾ ಸ್ಪಷ್ಟ ಮಾಡ್ತೀವಿ. ನಿಮ್ಗೆ ಸಮಾಧಾನ ಆಗಲ್ದ ನಮ್ಮ ಉತ್ತರ ಏನು ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಮಾಡ್ಬೇಕಾಗತ್ತದ. ಯಾಕೆ ಹೌದು, ಈಗ ಬ್ಯಾನ್ ಮಾಡ್ಲಿಲ್ಲ ಅಂದ್ರ ನೋಡ್ರಿ ನಿಮ್ ಉದ್ದೇಶ ಬ್ಯಾನ್ ಮಾಡ್ಸ್ಬೇಕಂತ ಅಲ್ಲ, 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 ನಮ್ಮ challenge ಉದ್ದೇಶ ಏನದ? ನಮ್ಮ ಉದ್ದೇಶ ಏನದ? ಅವ್ರು ಮಾಡಿ ನೋಡ್ರಿ ಅಂತ ಹೇಳಕತ್ತಾರ. ನೋಡ್ರಿ ಭಾಷೆ ಅವ್ರ ನಮ್ಮ ಉದ್ದೇಶ ಅದು ಕಾನೂನು ನಡಿಯಲ್ಲಿ ತಂದು ನಡೀಲಿ ಅಂತದ. ಕಾನೂನಿನ ವ್ಯಾಪ್ತಿಯಲ್ಲಿ ಅದು. ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ನಡೀಲಿ. ಕಾನೂನಿನ ಪ್ರಕಾರ ನಡೀಲಿ. ಯಾರು ಬೇಡ ಅಂತಾರೆ? ನೀವು ಭೂಗತವಾಗಿ ದೇಶ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದೀರಿ. ನಿಮ್ ಮನೆಗಳಲ್ಲಿ ಬಾಂಬ್ ತಯಾರಿಕೆ ಘಟಕಗಳು ಸಿಕ್ಕಾವ. ಕೇರಳದಾಗ, ತಮಿಳುನಾಡು, ಕರ್ನಾಟಕದಾಗ ಇಂಥವೆಲ್ಲ ಮಾಡ್ತಾ ಇದ್ದೀರಿ. ನೀವು ಮಾಡೋದೆಲ್ಲ ನೀವು ಬೇರೆದವ್ರ ಮುಖಕ್ಕೆ ಹೊರಿಸ್ತಾ ಇದ್ದೀರಿ. ಅದಕ್ಕೆ ನೀವು ಒಂದು ನೋಂದಣಿ ಮಾಡ್ಕೊಂಡ್ರೆ ಕಾನೂನು ವ್ಯಾಪ್ತಿಯಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೀವು ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ರೆ ಆಫೀಸ್ ಮಾಡಿಲ್ಲ ನಾವು. ರಿಕ್ವೆಸ್ಟ್ ಮಾಡಾಕತ್ತೀರಿ. ಮೊದಲು ರಿಕ್ವೆಸ್ಟ್ ಮಾಡ್ಬೇಕ್ರಿ. ಎಲ್ಲ ಸುಪ್ರೀಂ ಕೋರ್ಟ್ ಏನ್ ಹೇಳಂದ್ರೆ ಈ ಒಂದು ಪೊಲೀಸ್ ಇಲ್ಲಿ ಕೇಳಿ, ಸುಪ್ರೀಂ ಕೋರ್ಟ್ ಆದೇಶ ಏನದಂದ್ರೆ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡೋದಕ್ಕಿಂತ ಮೊದಲ ಅವನಿಗೆ ನೀವು ನೋಟಿಸ್ ಕೊಡ್ರಿ. ಈಗ ಕೊಟ್ಟಿಲ್ಲಲ್ರಿ ಇಷ್ಟು ದಿನ ಈ ನೋಟಿಸ್ ಇದು ಓರಲ್ ನೋಟಿಸ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಯಾವ ಅಡ್ರೆಸ್ ಇದೆ? ನೋಟಿಸ್ ಇದು ಕಾನೂನು ಪ್ರಕಾರ ಹೋಗ್ಬೇಕ್ರಿ. ಕಾನೂನು ಪ್ರಕಾರ ನಾವು ಅದನ್ನ ಹೇಳಕತ್ತೀವ್ರಿ. ನಿಮ್ಮ ಅವಧಿ ಒಳಗೆ ಇದು ಕಾನೂನು ಬಾಹಿರ ಕೃತ್ಯ ನಡೀತಾ ಅಂದ್ರೆ ನೀವ್ ಯಾಕೆ ಸುಮ್ಮನೆ ಅಲ್ಲ, ಅಲ್ಲ, ನೋಟಿಸ್ ಯಾವ ಅಡ್ರೆಸ್ ಕಳ್ಸಿರಿ ಹೇಳ್ರಿ. ಈಗ ನೋಟಿಸ್ ಯಾವ ಅಡ್ರೆಸ್ ಭಾಷೆ ಕಳ್ಸಿರಿ? ಅವರ ನಿಮ್ ಉದ್ದೇಶ ತಿಳಿದು ನಮಗ 10 ವರ್ಷಗಳ ಹಿಂದೆ ಈ ನಗರದ ನವರತ್ನ ಹೋಟೆಲ್ನಲ್ಲಿ ಪಾಕಿಸ್ತಾನ ಧ್ವಜ ವಿಷಯ ಕುರಿತು ಒಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು. ಅವಾಗ TV9 ರಿಪೋರ್ಟರ್ ಆದಂತ ಬಾಲಚಂದ್ರ ರೂಗಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಮದರಸಾಗಳಲ್ಲಿ ಉಗ್ರವಾದ ತರಬೇತಿ ಕೊಡ್ತಾರಂತಲ್ಲ, ನಿಮ್ದೇನು ವಿಚಾರ ಅಂತ ಹೇಳಿದ್ರು ನಾನು. ಅವಾಗ ನಾನು ಹೇಳಿದೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದೇಶದಲ್ಲಿರುವ ಎಲ್ಲ ಮದರಸಾಗಳು, ಸಂಘಗಳು ನೋಂದಣಿ ಆಗಿದ್ದಾವೆ. ಎಲ್ಲ ಮದರಸಾಗಳ ಮುಂದೆ ಬೋರ್ಡ್ ಇದೆ, ನಾಮಫಲಕ ಇದೆ. ಅಲ್ಲಿ ಒಳಗೆ ಏನು ಚಟುವಟಿಕೆ ಇದೆ ಅನ್ನೋದು ಆ ಬೋರ್ಡ್ದಲ್ಲಿ ಬರೆದಿದ್ದಾರೆ. ಮತ್ತು 100 ಸಲ ಪೊಲೀಸರು ಆ ಮದರಸಾಗಳ ಮೇಲೆ ಛಾಪ ಹೊಡೆದು ತಪಾಸಣೆ ಮಾಡಿದ್ದಾರೆ, ಏನೂ ಸಿಕ್ಕಿಲ್ಲ. ಆದರೆ RSS ಸಂಘಟನೆಯ ನೋಂದಣಿ ಇವತ್ತಿಗೂ ಆಗಿಲ್ಲ. RSS ಸಂಘಟನೆ ಕಚೇರಿಗಳು ಎಲ್ಲದಾವ ಗೊತ್ತಿಲ್ಲ. ನಾಗಪುರದಿಂದ ಬಿಜಾಪುರದವರೆಗೆ, ಹಳ್ಳಿಯವರೆಗೆ ಅವ್ರ ತರಬೇತಿ ಎಲ್ಲಿ ಕೊಡ್ತಾರ, ಏನು ಗುಪ್ತ ತರಬೇತಿ ಯಾಕೆ ಕೊಡ್ತಾರ ಅವರು? ಯಾವುದೂ ಏನು ಅವರು ಸಾರ್ವಜನಿಕವಾಗಿ ಮಾಡೋದಿಲ್ಲ. ಅಂದಾಗ ಯಾರು ಯಾವ ತರಬೇತಿ ಕೊಡ್ತಾರ ಅನ್ನೋದು ನೀವೇ ನಿರ್ಣಯ ಮಾಡ್ರಿ ಅಂತ ಹೇಳಿದ್ದೆ ಅವಾಗ. ಅದೇ ಪ್ರಶ್ನೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು ಇವತ್ತ RSS ಮುಂದೆ ಇಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸುಮಾರು 2 ವರ್ಷಗಳಿಂದ ಅದು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇವತ್ತ ಅವರಲ್ಲಿ ಅವರು ಗೃಹ ಖಾತೆಗೆ ನೇಮಕ ಆಗಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಸಂಘಟನೆ ಅಂದ ಮೇಲೆ ಅದು ನೋಂದಣಿ ಆಗಬೇಕು, ಭಾರತ ದೇಶದ ಕಾನೂನು ಪ್ರಕಾರ ನೋಂದಣಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ CT ರವಿ ಅವರು, ಅಶೋಕ್ ಅವರು, BJP ನಾಯಕರು ನೋಂದಣಿ ಅವಶ್ಯಕತೆ ಇಲ್ಲ, ನೋಂದಣಿ ಯಾಕೆ ಮಾಡಬೇಕು? ಹಂಗಾದ್ರೆ ಈ ರಾಷ್ಟ್ರದ ಕಾನೂನು ಅವರಿಗೆ ಅಪ್ಲೈ ಆಗಲ್ವಾ? ಸಂಘ ಅಂದ ಮೇಲೆ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ ಅದು ನೋಂದಣಿ ಆಗಬೇಕು. ಇವರು ಸಂವಿಧಾನದ 19C ಹೇಳ್ತಾರೆ. ಅದು ಏನು ಹೇಳ್ತಂದ್ರೆ, ಯಾರು ತಮ್ಮದು ಏನಿದ್ರ ಆಚರಣೆ ಇದ್ರೆ ಮಾಡಬೇಕು. ಆದ್ರೆ ಇನ್ನೊಂದು ಕಡೆ ಅದು ಇನ್ನೊಂದು ಕಲಂ ಹೇಳ್ತಾ ಇಲ್ಲ. ಅವರು ಸಂಘ ಅಂತ ವಿಚಾರ ಬಂದಾಗ ಅದು ನೋಂದಣಿ ಆಗ್ಬೇಕು ಅನ್ನೋದು ಕಾನೂನಲ್ಲಿದೆ, ಸಂವಿಧಾನದಲ್ಲಿದೆ. ಅದು ಓದಿ ಹೇಳ್ತಾ ಇಲ್ಲ ಅವರು. ಬರೀ 19C ಒಂದು ಹೇಳಿ ಜನರಿಗೆ ಕಣ್ಣಿಗೆ ಮಣ್ಣು ಹರಿಸ್ಬೇಕಂತಾರೆ. ಆಮೇಲೆ ಈ CT ರವಿ, ಅಶೋಕ್, BJP ನಾಯಕರುಗಳು ಯಾಕೆ ಹೇಳ್ತಾ ಇದ್ದಾರೆ ಉತ್ತರ ಈ ಪ್ರಶ್ನೆಗೆ, ಗೃಹ ಮಂತ್ರಿಗಳ ಪ್ರಶ್ನೆಗೆ? ಜಿಗಳಲ್ಲಿ ಹೋದ್ರು, ಸಂತೋಷ್ ಜಿ, ರಾಮ್ ಜಿ, ಮಾಧವ್ ಜಿ, ಈ ಜಿಗಳು ಯಾಕೆ ಉತ್ತರ ಹೇಳ್ತಾ ಇಲ್ಲ? RSS ಮುಖ್ಯಸ್ಥರಾದಂತ ಜಿಗಳು, ಇವರೇ ಜಿ ಹೇಳ್ಕೊಳ್ಳೋದು. ಇವ್ರು ಯಾಕೆ ಉತ್ತರ ಹೇಳ್ತಾ ಇಲ್ಲ? ಇವ್ರು ಯಾಕೆ ಹೊರಗೆ ಬರ್ತಾ ಇಲ್ಲ?
ಇವ್ರು ಯಾಕೆ ಕತ್ತಲೆಯಲ್ಲಿ ಕೂತು ಆಟ ಆಡ್ತಾ ಇದ್ದಾರೆ? ಅವರು ಉತ್ತರ ಹೇಳ್ಬೇಕಲ್ಲ. RSS ಸಂಘಟನೆ ಉತ್ತರ ಹೇಳ್ಬೇಕು. RSS ಗೆ ಪ್ರಶ್ನೆ ಮಾಡಿದ್ದಾರೆ ಗೃಹ ಮಂತ್ರಿಗಳು, RSS ಗೆ ಹೇಳಿದ್ದಾರೆ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿ. ಅದು ಬಿಟ್ಟು ಇವರು ಉಡಾಪಿ ಮಾತುಗಳನ್ನು ಹೇಳೋದು, ಅವ್ರ ಅಪ್ಪ ಗೃಹ ಮಂತ್ರಿ ಇದ್ದಾಗ ಏನ್ ಮಾಡಕ್ಕಾಗಿಲ್ಲ, ಮಗನಿಗೆ ಏನ್ ಮಾಡಕ್ ಆಗ್ತದೆ ಅಂದ್ರೆ ನೀವು ದೇಶದ ಕಾನೂನಿಗೆ ವಿರುದ್ಧವಾಗಿ ಹೋಗ್ತೀರಿ, ಸಂವಿಧಾನ ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ ಆಯ್ತು. ಸಂವಿಧಾನ ಪ್ರಕಾರ ನಡಿ ಅಂತ ಅವ್ರು ಹೇಳಿದ್ರೆ ನೀವು ಇವ್ರು ಯಾರು ಹೇಳಾಕ ನಾವು ಮಾಡಂಗಿಲ್ಲ. ನೀವು ಇವತ್ತಿಗೂ ಸಂವಿಧಾನ ಒಪ್ಕೊಂಡಿಲ್ಲ. RSS ದವರು ಈ ದೇಶದ ಸಂವಿಧಾನ ಒಪ್ಕೊಳ್ಳೋಕೆ ತಯಾರಿಲ್ಲ. ನೀವು ಮನುವಾದವನ್ನ ಒಪ್ಪಿಕೊಂಡವರು, ಮನುವಾದವನ್ನ ಆಚರಣೆ ತರಬೇಕಂತ ಹೇಳ್ತಾ ಇದ್ದೀರಿ ನೀವು. ಆ ಉದ್ದೇಶ ಇದೆ ನಿಮ್ಮದು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತ ಧೈರ್ಯವಾಗಿ ನಿಂತು RSS ನೋಂದಣಿ ಆಗ್ಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. 68 ಒಂದು ಕೇಂದ್ರ ಕಚೇರಿ ನಿಮ್ಮದು ನಾಗ್ಪುರದಲ್ಲಿದೆ. 68,000 ಶಾಖೆಗಳು ಇಡೀ ಜಗತ್ತಿನಾದ್ಯಂತ. ಅವಕ್ಕೆ ನೋಂದಣಿ ಬೇಡ, ಅವಕ್ಕೊಂದು ಅಡ್ರೆಸ್ ಬೇಡ, ಅವಕ್ಕೊಂದು ಅವಕ್ಕೊಂದು ಅದ್ರ ಡೀಟೇಲ್ಸ್ ಬೇಡ, ಎಡಿಟ್ ಬೇಡ. ಜನ ನಮ್ಮ ದೇಣಿಗೆ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ದುಡ್ಡು ದೇಣಿಗೆಗೂ ಲೆಕ್ಕ ಕೊಡ್ಬೇಕಲ್ಲ ಈ ದೇಶದಲ್ಲಿ. ಎಲ್ಲ ಗುಡಿ ಗುಂಡಾರ ದರ್ಗಾ ಮಸೀದಿಗಳಿಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಲೆಕ್ಕ ಕೊಡ್ತಾರೆ ಅವರು ವರ್ಷ ವರ್ಷ. ನಿಮಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಯಾಕೆ ಲೆಕ್ಕ ಬೇಡ? ಒಟ್ಟಿನಲ್ಲಿ ಇವ್ರಿಗೆ ಸಂವಿಧಾನ ಒಪ್ಕೊಳ್ಳೋ ಮನಸ್ಸಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನ ಟೀಕೆ ಮಾಡೋದು ಬಿಟ್ಟು ಇವರು RSS ಸಂಘಟನೆಯನ್ನ ನೋಂದಣಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸರ್ಕಾರ ನಿಂತಿದೆ, ಕಾಂಗ್ರೆಸ್ ಪಕ್ಷ ನಿಂತಿದೆ. ಇದು ಮಾಡುವವರೆಗೆ ಅವರು ಬಿಡುವುದಿಲ್ಲ ಅನ್ನೋ ಭರವಸೆನೂ ನಮಗಿದೆ. ಆಮೇಲೆ ಈ ದೇಶದಲ್ಲಿ 12 ವರ್ಷಗಳ ಕಾಲ ಮೋದಿಯವರು ಆಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಳಿದ್ದಾರೆ, ಇನ್ನೂ ಆಳಲಿ, ನಮ್ದೇನೂ ತಕರಾರಿಲ್ಲ. ಅವರು ಎಷ್ಟು ದಿನ ಜನ ಅವರಿಗೆ ಅಧಿಕಾರ ಕೊಡ್ತಾರೆ ಅಷ್ಟು ದಿವಸ ಆಳಲಿ. ಆದರೆ 12 ವರ್ಷಗಳ ಕಾಲ ಆಳದ ಮೇಲೆ ಬಿಜೆಪಿ ಬೆಳೀತು, RSS ಬೆಳೀತು, ಆದ್ರೆ ದೇಶ ಬೆಳೀಲೇ ಇಲ್ಲ. ದೇಶದ ಪರಿಸ್ಥಿತಿ ಇವತ್ತು ಅವನತಿಗೆ ಹೋಗ್ಬಿಟ್ಟಿದೆ 12 ವರ್ಷಗಳ ಕಾಲ. ಬಿಜೆಪಿ ಎಷ್ಟು ಬೆಳೆದಿದೆ ಅಂತ ಕೇಳಿದ್ರೆ, ಏಕ ನಂಬರ್ದಲ್ಲಿ 10,000 ಕೋಟಿ ಇವತ್ತು ಅದರ ಅಕೌಂಟದಲ್ಲಿದೆ. 10,000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅವರು ಮೊನ್ನೆ. ಬಿಜೆಪಿ ಬೆಂಬಲಿಗರು ಎಷ್ಟು ಬೆಳೆದಿದ್ದಾರೆ ಅಂದ್ರೆ ಸುಮಾರು 20 ಲಕ್ಷ ಕೋಟಿ ಅವರ ಸಾಲಗಳು ಮನ್ನಾ ಆಗಿದ್ದಾವೆ. ಇಲ್ಲಿ ಸಾಲ ತಗೊಳ್ಳೋದು, ಲಾಸ್ ಆಗಿದೆ ಅಂತ ಹೇಳಿ ಮನ್ನಾ ಮಾಡಿಸೋದು, ಇನ್ನೊಂದು ಸಾಲ ತಗೊಳ್ಳೋದು, ಇನ್ನೊಂದು ಆಸ್ತಿ ಖರೀದಿ ಮಾಡೋದು ಸರ್ಕಾರದ್ದು. ಮೋದಿಯವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರ, ಅದ್ವಾನಿಯವರಿಂದ ಬೆಳೆದು ಅದ್ವಾನಿಯವರು ಮೂಲಿ ಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ. ಅದ್ವಾನಿಯವರಿಗೆ ಮೂಲಿ ಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ ಇವರು. ಬೆಲೆ ಏರಿಕೆ ಇವ್ರು ಬಂದ ತಕ್ಷಣ ಇಲ್ಲಿವರೆಗೆ ಎಷ್ಟು ಪ್ರಮಾಣ ಆಗಿದೆ ಅನ್ನೋದು ನೋಡ್ಬೇಕು. ಇವರು ಹೇಳುತ್ತಾ ಇರಲ್ಲ, ಮೋದಿ 12 ವರ್ಷ ಆಳಿದ್ರು, ಮೋದಿ 12 ವರ್ಷ ಆಳಿದ್ರು. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿ. 56 ಇಂಚಿನ ಮೋದಿಯವರು ಇಸ್ರೇಲ್ದಲ್ಲಿ ಹೋಗಿ ಫಾದರ್ಲ್ಯಾಂಡ್ ಅಂದ್ರೆ ನಾವು ಇಸ್ರೇಲ್ದವ್ರೇ ಇದ್ದೀವಿ, ನಾವು ಇಸ್ರೇಲ್ದೇ ನಮ್ಮ ತಂದೆ ನಂಗೆ ಒಪ್ಕೊಂಡು ಬಂದಿರೋರು, ಅದಕ್ಕೂ ಚಪ್ಪಾಳೆ ಬರೆಸೋದು, ಅದಕ್ಕೂ ಸಂತೋಷ ವ್ಯಕ್ತಪಡಿಸೋದು. ಈ ದೇಶದ ಮಾನವನ್ನ ಹರಾಜಿಗಿಟ್ಟಂತ ಮೋದಿಯವರು ಇಸ್ರೇಲ್ಗೆ ಫಾದರ್ಲ್ಯಾಂಡ್ ಅಂತ ಹೇಳಿದ್ರು. ಫಾದರ್ಲ್ಯಾಂಡ್ ಅಂತ ಹೇಳಿದ ಮರುದಿವಸನೇ ಅಲ್ಲಿ ಯುದ್ಧ ಪ್ರಾರಂಭ ಆಯ್ತು. ಆ ಯುದ್ಧ ಪ್ರಾರಂಭ ಆದಾಗ ನಮಗೆ ಆ ಯುದ್ಧದ ಇಫೆಕ್ಟ್ ಇವತ್ತು ಆಗ್ತಾ ಇದೆ. ನಿನ್ನಿನ ದಿವಸ ಹೋರ್ಮುಜ್ ಜಲಸಂಧಿಯಲ್ಲಿ ಭಾರತ ಹಡಗು ಪೆಟ್ರೋಲಿಯಂ ವಸ್ತುಗಳನ್ನ ಗ್ಯಾಸ್ ಅನ್ನು ಹೊತ್ಕೊಂಡು ಬರುವಾಗ ಅಮೆರಿಕ ಸೇನೆ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ಜನ ನಮ್ಮ ಸೈನಿಕರು ಸತ್ತಿದ್ದಾರೆ. ತುಟಿ ಬಿಚ್ಚಲ್ತಾ ಇರಲ್ಲ ನಮ್ಮ ಭಾರತದ ಭವ್ಯ ದೇಶದ ಪ್ರಧಾನಿ.
ವಿದೇಶ ಮಂತ್ರಿ ತುಟಿ ಬಿಚ್ಚಿಲ್ಲ, ವಿದೇಶ ಕಚೇರಿ ಅಧಿಕಾರಿಗಳು ತುಟಿ ಬಿಚ್ಚಲಿಲ್ಲ. ನೀವು ಟ್ರಂಪ್ ಹೆದರಿ ಕೂತಿದ್ದೀರಿ. ಇರಾನ್ ಇವತ್ತು ಹೋರಾಟ ಮಾಡ್ತಾ ಇದೆ. ಭಾರತ ದೇಶದ ಹಡಗಿ ಉಳಿಸಲಿಕ್ಕೆ ಇರಾನ್ ದೇಶದ ಸೈನಿಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳು ಬಂದಿದೆ. ಟ್ರಂಪ್ಗೆ ಹೆದರಿ ಆಡಳಿತ ನಡೆದಿದೆ ನಮ್ಮ ದೇಶದ್ದು. ಇಸ್ರೇಲ್ಗೆ ಹೆದರಿ ಆಡಳಿತ ನಡೆದಿದೆ. ಚಪ್ಪನ್ ನಿನ್ಸ್ಕ ಪ್ರಧಾನಮಂತ್ರಿ ನೆಹರು ಅವರಿಗೆ ಮೋದಿ ಅವರಿಗೆ ತುಲನೆ ಮಾಡ್ತಾ ಇದ್ದೀರಿ ನೀವು. 12 ವರ್ಷದ ವರ್ಷಾಚರಣೆ ಮಾಡಕ್ ಹೋಗಿ 17 ವರ್ಷ ನೆಹರು ಅವರು ಈ ದೇಶವನ್ನು ಆಳಿದಾರೆ, ನೆನಪಿಡ್ಬೇಕು ನೀವು. ಇಲ್ಲ, ಅವರು ಆರಿಸಿ ಬಂದಿದ್ದು 12 ವರ್ಷ. ನೀವು ಎಂದು ಆರಿಸಿ ಬಂದ್ರಿ? ನೀವು ಗುಜರಾತ್ ಡೈರೆಕ್ಟ್ ಹೋಗಿ ಮುಖ್ಯಮಂತ್ರಿ ಆಗಿರಿ. ನಿಮ್ಗೆ ಯಾವುದು ಚುನಾವಣೆ ಗುರುತಿರ್ಲಿಲ್ಲ. ನೀವು ಭಿಕ್ಷಾ ಬೇಡಿ ತಿಂತಾ ಇದ್ರಿ ತಿರುಗಾಡಿ. ಅಂಥವ್ರನ್ನು ಅದಾನಿಯವರು ಹೋಗಿ ಅದ್ವಾನಿಯವರು ಒಯ್ದು ನಿಮಗೆ ಮುಖ್ಯಮಂತ್ರಿ ಮಾಡಿದ್ರು. ನೀವು ಡೈರೆಕ್ಟೇ ಮುಖ್ಯಮಂತ್ರಿ ಆದ್ರಿ. ನೀವು ಅವಾಗ ಆರಿಸಿ ಬಂದಿದ್ರಿ? ನಿಮ್ಮ ಪ್ರಧಾನಿಗಳು ಆರಿಸಿ ಬಂದಿದ್ರಾ? ಅದನ್ನು ಬಿಜೆಪಿ ಹೇಳೋದು. ಇವತ್ತು ವಿಜೃಂಭಣೆ ಮಾಡ್ತಾ ಇದ್ದೀರಿ. ಇವೆಲ್ಲ ಮರೆಮಾಚಿ ಜನರಿಗೆ ವಿಚಾರಗಳು ಡೈವರ್ಟ್ ಮಾಡಕ್ಕೆ ನೀವು ಈ ತರ 12 ವರ್ಷ ಮೋದಿ ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಿ. RSS ಬೆಳೆದಿದೆ, ಬಿಜೆಪಿ ಬೆಳೆದಿದೆ, ದೇಶ ಬಡವಾಗಿದೆ. ಒಬ್ಬ ಪ್ರಧಾನಮಂತ್ರಿ ನೋಟ್ ಬ್ಯಾನ್ ಆದೇಶ ಮಾಡಿ ಇದು ಫೇಲ್ ಆದ್ರೆ ನನಗೆ ಈ ದೇಶದ ಯಾವುದೇ ಸರ್ಕಲ್ದಲ್ಲಿ ನಿಂದಿರಿಸಿ ಸುಟ್ಟು ಬಿಡ್ರಿ ಅಂತ ಹೇಳಿ ಪ್ರಧಾನಮಂತ್ರಿ ಬಾಯಿಂದ ಬರಂತ ಮಾತುಗಳಿವೆಲ್ಲ. ಪ್ರಧಾನಮಂತ್ರಿ, ಗೌರವಾನ್ವಿತ ಪ್ರಧಾನಮಂತ್ರಿ ಈ ತರ ಮಾತಾಡ್ಬೇಕಾ? ಇಂಥ ನಾಚಿಕೆಗೇಡಿನ ವಿಷಯ ಇಲ್ಲ. ಫೇಲ್ ಆಯ್ತಪ್ಪ, ಏನ್ ಮಾಡಿದ್ರಿ ನೀವು? ಫೇಲ್ ಆಗಿದ್ದಕ್ಕೆ ಕರೋನಾ ಬಂತು, ಚಪ್ಪಾಳೆ ಬಾರ್ಸಂದ್ರಿ, ತಾಟ ಬಾರ್ಸಂದ್ರಿ, ಅಲ್ಲಿ ಫೇಲ್ ಆದ್ರಿ. 20 ಲಕ್ಷ ಕೋಟಿ ರೂಪಾಯಿ ಬೋಗಸ್ ಹಂಚ್ತೀವಿ ಅಂತ ಹೇಳಿ ಸುಮ್ಮನೆ ಒಬ್ಬ ಈ ದೇಶದ ಆರ್ಥಿಕ ಮಂತ್ರಿ, ಅರ್ಥಮಂತ್ರಿ 5 ದಿವಸಗಳ ಕಾಲ ದಿನನಿತ್ಯ ಪತ್ರಿಕಾಗೋಷ್ಠಿ ಮಾಡಿ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹಂಚ್ತೀವಿ ಅಂತ ಹೇಳಿದ್ರು. 20 ಲಕ್ಷದಾಗ 1 ರೂಪಾಯಿನೂ ಬಿಡುಗಡೆ ಆಗಲಿ. 1 ದಿವಸನೂ ಇವ್ರು 12 ವರ್ಷನಾಗ ಪತ್ರಿಕೆಗಳ ಮುಂದೆ ಬಂದು ನಾ ಈ ತರ ಮಾಡಿದ್ದೀನಿ, ನನ್ನ ಸಾಧನೆ ಈ ತರ ತಿಳಿಯಲ್ಲ. 12 ವರ್ಷ ಪ್ರಧಾನಮಂತ್ರಿ ಸಾಧನೆ ಹೇಳ್ರಿ. ನೆಹರೂರವ್ರ ಸಾಧನೆ ನೋಡ್ರಿ, ನೆಹರೂರವ್ರ ಸಾಧನೆ ನೋಡಿ. ಜಗತ್ತಿನ ನಿರ್ಬೆರಗ ಆಗುವಂತೆ 17 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅವರು. ದೊಡ್ಡ ದೊಡ್ಡ ದೇಶಗಳನ್ನು ಬಿಟ್ಟು ಅಲಿಪ್ತ ನೀತಿ ಮಾಡಿ, ಅಲಿಪ್ತ ರಾಷ್ಟ್ರಗಳನ್ನು ಸಂಘ ಮಾಡಿ ಅವರು ಪ್ರಭಾವವನ್ನು ಕುಗ್ಗಿಸಿದ್ರು. USSR, ಯುನೈಟೆಡ್ ಸ್ಟೇಟ್ಸ್ ಆಫ್ ರಷ್ಯಾ ಅಂತ ಒಬ್ಬ ದೇಶ ಇತ್ತು, ಇವತ್ತು ಕೇವಲ ರಷ್ಯಾ ಆಗಿದೆ ಅದು. ಆಮೇಲೆ ಅಮೆರಿಕ, ಇಂಥ ದೇಶಗಳು ಬಿಟ್ಟು ಅಲಿಪ್ತ ನೀತಿ ಮಾಡಿ, ಅಲಿಪ್ತ ರಾಷ್ಟ್ರ ಸಂಘ ಮಾಡಿ ಇವತ್ತು ಜಗತ್ತಿನಲ್ಲಿ ಜಾಗತಿಕವಾಗಿ ಭಾರತದ ಗೌರವವನ್ನು ಹೆಚ್ಚಿಸುವಂತ ಕೆಲಸ ನೆಹರು ಮಾಡಿದ್ರು. ಎಂತಿಂಥ ಉದ್ಯಮಿಗಳು ಬಂದು, ಅಣೆಕಟ್ಟುಗಳು ಬಂದು, IIT ಬಂತು, NIT ಬಂತು, AIMS ಬಂತು, ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು, IIM ಬಂತು. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಮುಂದಿತ್ತು. ಅದೆಲ್ಲ ಬಿಟ್ಟು ನೀವು ಕೇವಲ 12 ವರ್ಷ ಮೋದಿ ನೆಹರು ಏನ್ ಮಾಡಿ, ಸ್ವಲ್ಪ ಪ್ರಜ್ಞೆ ಬೇಕು. ನೆಹರುಗೆ ಮತ್ತು ಮೋದಿಗೆ ತುಲನೆ ಮಾಡಕ್ಕೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಮೋದಿ ಅವರು ಪ್ರತಿ ಸಂಡೇ ಮನ್ ಕಿ ಬಾತ್ ನಲ್ಲಿ ಯಾವ ದೇಶದ ಉದ್ಧಾರ ಮಾಡಿದ್ರಿ? 370 ವಿಧಿ ಕಾಶ್ಮೀರ ತೆಗೆದಿದ್ದು ಸಾಧನೆ ಡೆವಲಪ್ಮೆಂಟ್ ಆಯ್ತಾ? ರಾಮ ಮಂದಿರ ಕಟ್ಟಿದ ಕೂಡಲೇ ಇದು ಅಭಿವೃದ್ಧಿ ಆಗ್ತದೆ ದೇಶದ್ದು? ಇನ್ನ 100 ಮಂದಿರ ಕಟ್ಟಿ ದೇಶದ ಅಭಿವೃದ್ಧಿ ಮಾಡಿ. ನೆಹರು ಅಭಿವೃದ್ಧಿಗೂ, ನೆಹರು ಪ್ರಭಾವಕ್ಕೂ, ನೆಹರು ಈ ದೇಶ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದ್ರು ಅದನ್ನು ನೋಡಿ. ಆದ್ರೆ ಮೋದಿ ಅವರು ದೇಶ ಎಲ್ಲಿಂದ ಎಲ್ಲಿಗೆ ತಂದ್ರು, ಡೌನ್ ಹೊಡಿತು, ಡೌನ್ ತಂದ್ರು. ಎತ್ತರಕ್ಕೆ ಒಯ್ದಿದ್ರು ನೆಹರು ಅವರು. ನೀವು ಕೆಳಮಟ್ಟಕ್ಕೆ ತಂದಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಗೌರವವನ್ನ. ಅಂಥದನ್ನು ನೀವು 12 ವರ್ಷ ಆಗ್ಯದ, 12 ವರ್ಷ ಇದು 12 ವರ್ಷ ಆಗ್ತದ, ಇನ್ನು 12 ವರ್ಷ ಆಗ್ತದೆ ಹಿಂಗೆ. ಆದ್ರೆ ಸಾಧನೆ ಹೇಳಿ, ಒಂದಾದ್ರೂ ಹೇಳಿ. ನೆಹರು ಅವರು ಮಾಡಿದ ಈಕ್ವಲ್ ಆಗದಂತ ಒಂದಾದ್ರೂ ಸಾಧನೆ ಹೇಳಿ. ನಮ್ಮ ಮಾರುವುದಾಗ್ಯದ ನಿಮ್ಮ ಕೆಲಸ ಎಲ್ಲ. ಅವ್ರು ಏನೇನು ಎಲ್ಲ ಮಾಡಿದ್ರು ಎಲ್ಲ ಮಾರ್ತಾ ಇದ್ದೀರಿ. ಒಂದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಮಾರ್ತಾ ಇದ್ದೀರಿ. ಇದ್ರ ಮಂಚೂಣಿಯೊಳಗೆ ನಿಂತು ನಮ್ಮ ಸಂಸದರಾದ